ಯಡಿಯೂರಪ್ಪನವ್ರ ಪಾಲಿಗೆ ಈ 3 ದಿನ ಒಂದು ರೀತಿ ಡಿ ಡೇ ಅಂದರೆ ನಿರ್ಣಾಯಕ ದಿವಸ. ಹೈಕಮಾಂಡ್ ಮನವೊಲಿಸ್ತಾರ ಸಿಎಂ BSY ಉಸ್ತುವಾರಿ ಮುಂದೆ ಶಕ್ತಿ ಪ್ರದರ್ಶನ ಮಾಡೋ ಸಾಧ್ಯತೆಗಳಿದೆಯಾ ನೋಡೋಣ. ಬ್ರೇಕಿಂಗ್ ನ್ಯೂಸ್. ವಿರೋಧಿ ಬಣ ಒಂದು ಕಡೆ ಇದ್ದಾರೆ, ಅವ್ರ ಪರವಾಗಿರೋರು ಇನ್ನೊಂದು ಕಡೆ ಇದ್ದಾರೆ. ಯಾರು ಏನೇ ಮೇಲ್ನೋಟಕ್ಕೆ ನಮ್ಮ ನಾಯಕರು ಇವರೇ, ನಮ್ಮ ಪಕ್ಷದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಾವೆಲ್ಲ ಅಣ್ಣ ತಮ್ಮಂದ್ರು ಅಂತ ಏನೇ ಹೇಳ್ಕೊಳ್ಳಿ, ಬಟ್ ಒಳಗೊಳಗೆ ಇವೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಹಾಗಾಗಿ ಈಗ ರಾಜ್ಯಕ್ಕೆ ಉಸ್ತುವಾರಿಗಳು ಬರ್ತಿದ್ದಾರೆ. ಯಡಿಯೂರಪ್ಪನವರು ಈ 3 ದಿವಸದಲ್ಲಿ ಮನವೊಲಿಸೋ ಪ್ರಯತ್ನ ನಡೀತಾ, ಶಕ್ತಿ ಪ್ರದರ್ಶನ ಮಾಡ್ತಾರಾ, ವಿರೋಧಿ ಬಣಕ್ಕೆ ಟಕ್ಕರ್ ಕೊಡ್ತಾರಾ, ತಮ್ಮ ಆಪ್ತ ಸಚಿವರು ಶಾಸಕರ ಮೂಲಕ ಟಕ್ಕರ್ ಕೊಡಿಸೋ ಕೆಲಸ ನಡೀತಾ. ಇನ್ನು ಸತತ 3 ದಿನಗಳಿಂದ ಅರವಿಂದ್ ಬೆಲ್ಲದವರು ದೆಹಲಿಗೆ ಬೇರೆ ಹೋಗಿ ಬಂದರು. ಬೆಲ್ಲದ 3 ದಿನ ದೆಹಲಿ ಭೇಟಿ ವಿಫಲ ಆಗುತ್ತಾ? ನಾಯಕತ್ವ ಬದಲಾವಣೆ ಆ ಪ್ರಸ್ತಾಪಕ್ಕೆ ತಮ್ಮದೇ ಆದಂತಹ ಪ್ರತ್ಯಾಸ್ತ್ರವನ್ನು ಹೂಡ್ತಾರಾ? ತುಂಬ ಪ್ರಶ್ನೆಗಳಿವೆ. ಎಲ್ಲದಕ್ಕೂ ಸಿದ್ಧರಾಗಿದ್ದಾರೆ ಯಡಿಯೂರಪ್ಪನವರು ಅಂತ ಅನಿಸ್ತಾ ಇದೆ. BSY ಅವರ ರಣತಂತ್ರದ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ನಾವು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನಾಗಿದ್ರೆ ಯಡಿಯೂರಪ್ಪನವರ ರಣತಂತ್ರ ಕೆಲವೇ ಕ್ಷಣದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದು 3 ಭಾಗದ ದೃಶ್ಯ. ಯಾಕೆ ಅಂದರೆ, ಒಂದು ಯಡಿಯೂರಪ್ಪನವರು ಅವರ ಪರವಾಗಿ ಅವರ ಪುತ್ರ ದೆಹಲಿಗೆ ಹೋಗಿ ಬಂದರು. ಅದಾದಮೇಲೆ CP ಯೋಗೇಶ್ವರ್ ಅವರ ಮಾತು ಏನಿತ್ತು ಅದು ಒಂದು ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಪಡ್ಕೊಳ್ತು. ಅದಾದಮೇಲೆ ಸೈಲೆಂಟ್ ಆಯಿತು, ಬೇರೆ ವಿಚಾರ. ಬಟ್ ಸೈಲೆಂಟಿಂದ ಮತ್ತು ಇನ್ನೇನೋ ವೈಲೆಂಟ್ ಆಗೋ ಚಾನ್ಸಸ್ ಇದೆಯಾ ಅಂದರೆ ಅದನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ಉಸ್ತುವಾರಿಗಳ ಮುಂದೆ ಶಕ್ತಿ ಪ್ರದರ್ಶನ, ಬಹುತೇಕ ಶಾಸಕರು ಸಚಿವರ ಬೆಂಬಲ ಸಾಬೀತುಪಡಿಸೋದು, ನಾವೇ ಯಡಿಯೂರಪ್ಪನವರೇ ಬೇಕು ಅಂತ. ಕೋವಿಡ್ ಕಾಲದ ಕಾರ್ಯವೈಖರಿ ಅಸ್ತ್ರ ಹೇಗೆಲ್ಲ ನಾವು ಮಾಡಿದ್ದೀವಿ ಸರ್ಕಾರ ನನ್ನ ನೇತೃತ್ವದಲ್ಲಿ ಅಂತ ಸರ್ಕಾರದ ಸಾಧನೆಗಳ ಪಟ್ಟಿಯನ್ನು ಮುಂದಿಡೋದು, ಮುಂದಿನ 2 ವರ್ಷ ಮುಂದುವರಿಸೋದಕ್ಕೆ ಎಲ್ಲ ರೀತಿಯ ತಮ್ಮದೇ ಆದಂಥ ತಂತ್ರಗಾರಿಕೆಯನ್ನು ಹೂಡೋದು, ಇವೆಲ್ಲವೂ ಕೂಡ BS ಯಡಿಯೂರಪ್ಪನವರ ತಂತ್ರ 1. ತಂತ್ರ 2ರಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟರೆ ರಾಜೀನಾಮೆ ಕೊಡೋದು, ತಾವು ಹೇಳಿದವರಿಗೆ CM ಸ್ಥಾನ ಕೊಡಿಸೋದು. ನಂಬರ್ 3, ತಮ್ಮ ವಿರೋಧಿ ಬಣದ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡೋದು, ಪುತ್ರ ವಿಜೇಂದ್ರ ಭವಿಷ್ಯದ ಬುನಾದಿ ಹಾಕೋದು. ವಾಟ್ ಎವರ್ ಅವ್ರು ಏನೇನು ಬೇಕೋ ಆ ಪ್ಲೇಸ್ ಕೊಡಬೇಕು ಅಂತ ಡಿಮ್ಯಾಂಡ್ ಕೂಡ ಇಡ್ಬೋದು. CM ಸ್ಥಾನ ಹೋದರೂ ಪರವಾಗಿಲ್ಲ, ಪಕ್ಷದ ಮೇಲೆ ಹಿಡಿತಾ ಇರುವ ಹಾಗೆ ಬೇರೆ ಬೇರೆ ಆಯಾಮಗಳಲ್ಲಿ ತಮ್ಮದೇ ಆದಂಥ ಡಿಮ್ಯಾಂಡನ್ನು ಹೈಕಮಾಂಡ್ ಮುಂದೆ ಇಡೋದು. ಹಾಗಾಗಿ ಆ ಸ್ಮೂತ್ ಎಕ್ಸಿಟ್ ಇವ್ರಿಗೆ ಸಿಗಬೇಕು ಅನ್ನುವ ಎಲ್ಲ ಡಿಮ್ಯಾಂಡನ್ನು ಇಡುವಂಥ ಚಾನ್ಸಸ್ಗಳೆಲ್ಲ ಇದ್ದೇ ಇದೆ. ಲೆಟ್ಸ್ ಸಿ ಹೈಕಮಾಂಡಲ್ಲಿ ಏನು ನಡೀತಾ ಇದೆ, ರಾಜ್ಯದಲ್ಲಿ ಏನು ನಡೀತಾ ಇದೆ, ಎಲ್ಲ ಬೆಳವಣಿಗೆನ ಅಪ್ಡೇಟ್ ಮಾಡೋದಕ್ಕೆ ನನ್ನ 2 ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಂಬರ್ 1, ದೆಹಲಿಯಿಂದ ನನ್ನ ಸಹೋದ್ಯೋಗಿ ಧರಣೇಶ್ ಬೂಕನಕೆರೆ. ಗುಡ್ ಮಾರ್ನಿಂಗ್ ಧರಣೇಶ್. ಬೆಂಗಳೂರಿನ ಅಪ್ಡೇಟ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಕೃಷ್ಣ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ದೆಹಲಿಗೆ ಹೋಗಿ ಬಂದ್ಬಿಡ್ತೀನಿ. ಧರಣೇಶ್, ಸತತವಾಗಿ ತಿಂಗಳಾಂಗಟ್ಲೆಯಿಂದ ಅವಾಗಿವಾಗ ಈ ಸುದ್ದಿ ಓಡಾಡ್ತಾನೆ ಇತ್ತು. ಕಳೆದ 2 ವಾರಗಳಿಂದ ಇದೊಂಥರ ಪೀಕ್ಗೆ ಹೋಗ್ತಾ ಬಂತು. ಯಾರೇನೇ ಹೇಳಿದ್ರು ಅಲ್ಲೇನೂ ಸರಿ ಇಲ್ಲ ಅನ್ನೋದೇ ಅರ್ಥ ಆಗ್ತಿದೆ. ಈಗಂತೂ ಉಸ್ತುವಾರಿಗಳು ಬರ್ತಿದ್ದಾರೆ ಸೆಂಟ್ರಲಿಂದ. ಐ ವಾಂಟ್ ಟು ಆಸ್ಕ್ ಯು, ಕೇಂದ್ರದಿಂದ ಅರುಣ್ ಸಿಂಗ್ಗೆ ಏನು ಇನ್ಸ್ಟ್ರಕ್ಷನ್ ಬಂದಿದೆ? ಅರುಣ್ ಸಿಂಗ್ ಅವ್ರು ಬಂದು ಇಲ್ಲಿ ಯಾವೆಲ್ಲ ರೀತಿಯಲ್ಲಿ ಎಲ್ಲರ ಜೊತೆ ಇಂಟ್ರಾಕ್ಷನ್ ಮಾಡ್ತಾರೆ, ಅವ್ರ ಅಜೆಂಡಾ ಏನು? ಈಗ ರಾಜ್ಯದಲ್ಲಿ ನಾನಾ ತರದ ಗೊಂದಲಗಳಿವೆ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರನ್ನು ಚೇಂಜ್ ಮಾಡಬೇಕು ಅಂತ, ರಾಜ್ಯ BJP ಅಧ್ಯಕ್ಷ ನಳಿನ್ ಕಟೀಲ್ ಅವರನ್ನ ಚೇಂಜ್ ಮಾಡಬೇಕು ಅಂತ, ಮತ್ತೆ ಸಚಿವ ಸಂಪುಟದ ಕೆಲವು ಸದಸ್ಯರು ಸರಿಯಾಗಿ ಶಾಸಕರಿಗೆ ಸ್ಪಂದಿಸ್ತಿಲ್ಲ ಅಂತ. ಸೊ ಹೀಗೆ ಬಹಳಷ್ಟು ಗೊಂದಲಗಳಿವೆ ಮತ್ತೆ ಸಮಸ್ಯೆಗಳಿವೆ. ಶಾಸಕರು ದೆಹಲಿಗೆ ಕೂಡ ದೌಡಾಯಿಸಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಇನ್ಫ್ಯಾಕ್ಟ್ ಸಚಿವರೇ ಅವರ ಸರ್ಕಾರದ ವಿರುದ್ಧ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ನಾವು ನೋಡಿದ್ವಿ, ಹಿರಿಯ ಸಚಿವರಾದಂತಹ ಈಶ್ವರಪ್ಪ ರಾಜ್ಯಪಾಲರನ್ನು ಕೂಡ ಎಲ್ಲ ಭೇಟಿ ಮಾಡಿದ್ರು. ಸೊ ಹೀಗೆ ಒಂದು ರೀತಿಯಲ್ಲಿ ಸಮಸ್ಯೆಗಳ ಸಂಕೀರ್ಣವಾಗಿರುವಂತಹ ರಾಜ್ಯದ BJP ಬಿಕ್ಕಟ್ಟನ್ನ ಬಗೆಹರಿಸಬೇಕು ಅಂತ ಹೇಳಿ ಇವತ್ತು ರಾಜ್ಯ BJP ಉಸ್ತುವಾರಿ ಅರುಣ್ ಸಿಂಗ್ ರಾಜ್ಯಕ್ಕೆ ಭೇಟಿ ನೀಡ್ತಿದ್ದಾರೆ. 3 ದಿನ ಅಲ್ಲಿರ್ತಾರೆ. ಈ 3 ದಿನಗಳಲ್ಲಿ ಏನೇನ್ ಮಾಡಬೇಕು ಅನ್ನುವಂತಹ ಸೂಚನೆ ಅವ್ರಿಗೂ ಕೂಡ ಹೈಕಮಾಂಡ್ ನಿಂದ ಅಂದ್ರೆ ರಾಷ್ಟ್ರೀಯ BJP ಅಧ್ಯಕ್ಷ JP ನಡ್ಡಾ ಅವರಿಂದ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಅಫ್ಕೋರ್ಸ್ ಅದರಿಂದ ಅಮಿತ್ ಶಾ ಅವರು ಕೂಡ ಸಲಹೆ ಸೂಚನೆಯನ್ನ ಕೊಟ್ಟಿರುವಂತಹ ಸಾಧ್ಯತೆಗಳು ಇವೆ. ಸೊ ಅವರು ಕೊಟ್ಟಿರುವಂತಹ ಸಲಹೆ ಸೂಚನೆಗಳು ಏನು, ಟಾಸ್ಕ್ಗಳು ಏನು ಅನ್ನುವಂಥದ್ದನ್ನ ನಾವು ಗಮನಿಸೋದಾದ್ರೆ, ಈ ನಾಯಕತ್ವ ಇಷ್ಟೆಲ್ಲ ಬೆಳವಣಿಗೆಗಳು ಏನಾಗ್ತಿದಾವೆ ಅಥವಾ ಸಮಸ್ಯೆಗಳು ಏನಿದೆ ಏನಂದ್ರೆ ಅವೆಲ್ಲವೂ ಕೂಡ ನಾಯಕತ್ವ ಬದಲಾವಣೆ ಸುತ್ತವೇ ಇವೆ.
ಅದಕ್ಕೆ ಪೂರಕವಾಗಿ ಅಥವಾ ಅದಕ್ಕೆ ವಿರುದ್ಧವಾಗಿ ಈ ರೀತಿಯ ಪ್ರಕ್ರಿಯೆಗಳೇ ನಡೀತಾ ಇದ್ದಾವೆ. ಸೊ ಹಾಗಾಗಿ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಏನ್ ಮಾಡಬೇಕು ಮತ್ತೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯ ಕ್ರಮವನ್ನ ತೆಗೆದುಕೊಂಡ್ರೆ ಅದರ ಪರಿಸ್ಥಿತಿಯನ್ನ ತಿಳಿಗೊಳಿಸಬಹುದು ಅನ್ನುವ ನಿಟ್ಟಿನಲ್ಲಿ ನಾಯಕತ್ವ ಬದಲಾವಣೆ ಮಾಡ್ಬೇಕಾ ಮಾಡಬಾರ್ದಾ, ಮಾಡೋದಾದ್ರೆ ಯಾಕೆ ಮಾಡಬೇಕು, ಮಾಡಬಾರ್ದಾದ್ರೆ ಹೇಗೆ ನಾಯಕತ್ವವನ್ನ ಮುಂದುವರಿಸಬೇಕು, ನಾಯಕತ್ವವನ್ನು ಬದಲಾವಣೆ ಮಾಡಿದ್ರೆ ಮುಂದಿನ ಆಯ್ಕೆ ಏನು ಅನ್ನುವ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡಬೇಕು. ಸೊ ಈ ಸಂಬಂಧಪಟ್ಟಂತೆ ಒಂದು ಸುದೀರ್ಘವಾದಂತ ಎಕ್ಸರ್ಸೈಸ್ ಅನ್ನ ಮಾಡಿ, ಅಂದ್ರೆ ಶಾಸಕರು, ಸಚಿವರು, ಸಂಸದರು, ಹಿರಿಯ ನಾಯಕರು, RSS ನಾಯಕರು ಇವರೆಲ್ಲ ಮಾಹಿತಿಯನ್ನ ಸಂಗ್ರಹಿಸಿ ಒಂದು ಸಮಗ್ರವಾದಂತಹ ವರದಿಯನ್ನ ಕೊಡಿ ಅಂತೇಳಿ ಹೇಳಿದೆ. ಇದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಟಾಸ್ಕ್ ನಂಬರ್ 1. ಟಾಸ್ಕ್ ನಂಬರ್ 2 ಏನು ಅಂತಂದ್ರೆ, ಓಕೆ, ಒಂದೊಮ್ಮೆ ನಾಯಕತ್ವ ಬದಲಾವಣೆ ಮಾಡ್ಬೇಕು ಅಂತ ನಿರ್ಧರಿಸಿದ್ರೆ, ನಿಮ್ಗೆ ಅನ್ಸಿದ್ರೆ ಅರುಣ್ ಸಿಂಗ್ ಅವರಿಗೆ ಏನಂದ್ರೆ ಇಡೀ ರಾಜ್ಯದ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿದ ಬಳಿಕ ಹಾಗೆ ಏನ್ ಮಾಡ್ಬೇಕು, ಪರ್ಯಾಯ ನಾಯಕ ಯಾರು, ಅವರ ಶಕ್ತಿ ಸಾಮರ್ಥ್ಯ ಏನು, ಸೋಷಿಯಲ್ ಇಂಜಿನಿಯರಿಂಗ್ ಹೇಗಿರ್ಬೇಕು. ಯಾಕಂದ್ರೆ ಈಗ ಯಡಿಯೂರಪ್ಪ ಪ್ರಬಲವಾದಂತ ಲಿಂಗಾಯತ ಸಮುದಾಯದಂತ ನಾಯಕ, ಅಂದ್ರೆ ರಾಜ್ಯದಲ್ಲಿ ಜಾತಿ ಸಂಖ್ಯೆಗೆ ಅನುಗುಣವಾದ ನೋಡೋದಾದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರುವಂತವ್ರು ಲಿಂಗಾಯತರು ಮತ್ತು ಅತಿ ಹೆಚ್ಚು ಮತದಾರ ಇರುವಂತವ್ರು ಲಿಂಗಾಯತರು. ಸೊ ಹಾಗಾಗಿ ಅದು ಬಿಜೆಪಿಗೆ ಪೂರಕವಾದಂತಹ ಜಾತಿ ಸಮೀಕರಣ. ಸೊ ಹಾಗಾಗಿ ಈಗ ಅದನ್ನು ಬದಲಿಸಬೇಕು ಅಂತಂದ್ರೆ ಇನ್ಯಾವ ರೀತಿಯ ಜಾತಿ ಸಮೀಕರಣ ಇರಬೇಕು, ಸೋಷಿಯಲ್ ಇಂಜಿನಿಯರಿಂಗ್ ನ ಮ್ಯಾನೇಜ್ ಮಾಡಬಲ್ಲುವಂತಹ ನಾಯಕ ಯಾರು, ಮತ್ತೆ ಯಡಿಯೂರಪ್ಪ ಅವರನ್ನ ಬದಲಿಸಿದಾಗ ಆಗುವಂತಹ ರಾಜಕೀಯ ಸಂಚಲನವನ್ನ ಸಮರ್ಥವಾಗಿ ನಿಭಾಯಿಸಬಲ್ಲಂತ ನಾಯಕ ಯಾರು, ಈ ತರದೊಂದು ರಿಪೋರ್ಟ್ ಕೊಡಿ ಅಂತ ಕೇಳಿದೆ. ಅಂತಿಮವಾಗಿ 2023 ಮತ್ತು 24ರ ಚುನಾವಣೆಗಳಿಗೆ ಯಾವ ರೀತಿ ಸಜ್ಜಾಗಬೇಕು ಅನ್ನುವಂಥದ್ರ ಬಗ್ಗೆ ಅದಕ್ಕೊಂದು ಪ್ರತ್ಯೇಕವಾದ ರಿಪೋರ್ಟ್ ಕೊಡಿ ಅಂತ ಕೇಳಿದೆ. ಈ 3 ಟಾಸ್ಕ್ ಅನ್ನ ಹೈಕಮಾಂಡ್ ಅರುಣ್ ಸಿಂಗ್ ಅವರಿಗೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇದು ದೆಹಲಿಯ ಮಾಹಿತಿ ನನ್ನ ಸಹೋದ್ಯೋಗಿ ಧರಣೇಶ್ ಬುಕ್ಕನಕೆರೆ ಅವರು ಕೊಟ್ಟಿದ್ದು. ಇನ್ನು ಕರ್ನಾಟಕಕ್ಕೆ ಬರ್ತಿದ್ದೀನಿ, ನನ್ನ ಸಹೋದ್ಯೋಗಿ ಕೃಷ್ಣ ಪೊಲಿಟಿಕಲ್ ಬ್ಯೂರೋ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ಅರವಿಂದ್ ಬೆಲ್ಲದ್ ಭೇಟಿ ಮಾಡ್ಕೊಂಡ್ಬಂದ್ರು, ಇವಾಗ ಅರುಣ್ ಸಿಂಗ್ ಅವರು ಬರ್ತಿದ್ದಾರೆ ರಾಜ್ಯಕ್ಕೆ ಉಸ್ತುವಾರಿಗಳು. ಅವರ ಭೇಟಿ ಇಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ? ಯಡಿಯೂರಪ್ಪನವರು ಅಷ್ಟೇ ಪವರ್ಫುಲ್ ಆಗಿ ಪ್ರತ್ಯಾಸ್ತ್ರ ಹೂಡೋಕೆ ತಯಾರಾಗಿದ್ದಾರೆ. ಈ 3 ದಿನ ರಾಜ್ಯ ಬಿಜೆಪಿಯಲ್ಲಿ ಏನಾಗುತ್ತೆ? ಖಂಡಿತವಾಗ್ಲೂ ಹರೀಶ್, ನೀವು ಹೇಳ್ದಂಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅತ್ಯಂತ ಕಠಿಣವಾಗಿ ಒಂದು ಪರಿಣಾಮ ಬೀರೋದಕ್ಕೂ ಕೂಡ ಒಂದು ಎಲ್ಲ ರೀತಿಯಿಂದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ತನ್ನ ಆಪ್ತ ಶಾಸಕರ ಬಣದಿಂದಾಗಿ ಒಂದು ರೀತಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರ ಪರವಾಗಿರ್ತಕ್ಕಂಥ ಶಾಸಕರಿಗಿನ್ನ ಹೆಚ್ಚಿನದಾಗಿ ಅವರ ವಿರುದ್ಧದ ಇರತಕ್ಕಂಥ ಶಾಸಕರ ಸಂಖ್ಯೆನೇ ಜಾಸ್ತಿ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಅವರ ಆಪ್ತರು ಅನ್ನುವಂತ ಬಣದಲ್ಲಿರುವಂತವರು ಕೂಡ ಕೆಲವರು ವಿರುದ್ಧದ ಬಣದಲ್ಲಿ ಸ್ವಲ್ಪ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಕೆಲವೊಂದು ವಿಚಾರದಲ್ಲೂ ಆ ಒಂದು ಶಾಸಕರು ಅಸಮಾಧಾನಗೊಂಡಿದ್ದಾರೆ ಹರೀಶ್. ಯಾಕಂದ್ರೆ ಪ್ರಮುಖವಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಪುತ್ರ BY ವಿಜೇಂದ್ರ ಏನಿದೆ, ಪದೇ ಪದೇ ಎಲ್ಲೋ ಒಂದ್ ಕಡೆ ತಮ್ಮ ಇಲಾಖೆ ಆಗಿರ್ಬೋದು, ಕೆಲವೊಂದು ಅಧಿಕಾರದ ಹಸ್ತಕ್ಷೇಪದ ವಿಚಾರದಲ್ಲಿ ಬಹಳಷ್ಟು ಶಾಸಕರಾಗಿರ್ಬೋದು, ಸಚಿವರು ಬೇಸರ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆಗಲ್ಲಿರತಕ್ಕಂಥ ಕೆಲ ಸಚಿವರು ಕೂಡ ಎಲ್ಲೋ ಒಂದ್ ಕಡೆ ವಿರುದ್ಧದ ಬಣಗೂ ಕೂಡ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ವಿರುದ್ಧದ ಬಣವು ಕೂಡ ಸಾಕಷ್ಟು ಒಂದು ಅಸ್ತ್ರಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಸಾಕಷ್ಟು ಒಂದ್ ರೀತಿ ಆರೋಪಗಳನ್ನ ಪಟ್ಟಿಯನ್ನ ದೂರನೇ ಏನಿದೆ ಅದನ್ನ ಸಿದ್ಧಪಡಿಸಿಕೊಂಡು ಅದನ್ನ ಅರುಣ್ ಸಿಂಗ್ ಅವರ ಮುಂದೆ ಇಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿಕೊಂಡಿರುವಂತದ್ದು. ಇವತ್ತು ಸರಣಿ ಸಭೆ ಮೂಲಕವಾಗಿ ಅರುಣ್ ಸಿಂಗ್ ಅವರು ಒಂದು ರೀತಿ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಇವತ್ತು ರಾಜ್ಯದ ಸಚಿವರುಗಳ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಒಂದ್ ಕಡೆ ಆ ಒಂದು ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡುವಂತ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರು ಮುಖ್ಯಮಂತ್ರಿಗಳು ಕೂಡ ಎದುರಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರು ಪರ ಅಥವಾ ವಿರುದ್ಧವಾಗಿ ಮಾತನಾಡೋಕ್ಕಾಗಲ್ಲ. ಅಂದ್ರೆ ಪರವಾಗಿ ಮಾತನಾಡಬಹುದು, ಅದೇ ವಿರುದ್ಧವಾಗಿ ಮಾತನಾಡಬಾರದು. ಹಾಗಾಗಿ ಎಲ್ಲ ಒಂದ್ ಕಡೆ ಕೆಲ ಸಚಿವರುಗಳು ಕೂಡ ಅರುಣ್ ಸಿಂಗ್ ಅವರಿಗೆ ಒಂದು ಆಗ್ರಹವನ್ನ ಮಾಡಿದ್ದಾರೆ. ಅಂದ್ರೆ ಯಡಿಯೂರಪ್ಪನವರ ಸಭೆಗೆ ಬರಬಾರದು, ಅಂದ್ರೆ ಪ್ರತ್ಯೇಕವಾಗಿ ನಮ್ಮನ್ನು ಕರೆದಿ ಮಾತನಾಡಿ ಅನ್ನೋ ಮಾತನ್ನ ಎಲ್ಲ ಒಂದ್ ಕಡೆ ಕೆಲ ಸಚಿವರುಗಳು ಅರುಣ್ ಸಿಂಗ್ ಅವರಿಗೆ ಆಗ್ರಹ ಮಾಡಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಇವತ್ತು ರಾಜ್ಯದ ಸಚಿವರುಗಳ ಜೊತೆಗೆ ಕೆಲವು ಅರುಣ್ ಸಿಂಗ್ ಅವರು ಚರ್ಚೆ ಮಾಡಿ ಒಂದು ರೀತಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ಅದಾದ ಬಳಿಕವಾಗಿ ನಾಳೆ ಮತ್ತೆ ಏನು ಪ್ರಮುಖವಾಗಿ ಕೆಲ ಶಾಸಕರು, ಸಂಸದರು ಮತ್ತೆ ವಿಧಾನ ಪರಿಷತ್ ಸದಸ್ಯರು, RSS ನ ಪ್ರಮುಖ ನಾಯಕರ ಜೊತೆಗೆ ಚರ್ಚೆನ ಮಾಡಿದ್ದಾರೆ. ಪ್ರತ್ಯೇಕವಾಗಿ ಚರ್ಚೆನ ಮಾಡೋದ್ರ ಮೂಲಕವಾಗಿ ಅವರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ಅಂದ್ರೆ ಯಡಿಯೂರಪ್ಪನವರ ಪರವಾನ ಅಥವಾ ವಿರುದ್ಧವಾಗಿ ಅನ್ನುವಂಥದ್ದು. ಅಂತಿಮವಾಗಿ ಒಂದು ವರದಿಯನ್ನ 3 ದಿನಗಳ ವರದಿಯನ್ನ ತಯಾರಿ ಮಾಡಿಕೊಂಡು ಶುಕ್ರವಾರ ಅಂದ್ರೆ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಅದನ್ನ ಸ್ವಲ್ಪ ಚರ್ಚೆ ಮಾಡಿ ಅದಾದ ನಂತರವಾಗಿ ದೆಹಲಿಗೆ ವಾಪಸ್ ಆಗಲಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಧರಣೇಶ್ ಬುಕ್ಕನಕೆರೆ ಮಾಹಿತಿ ಕೊಟ್ಟಿದ್ದಕ್ಕೆ. ನೀವು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ.